ಈ ಸಲ ಪಕ್ಕ ಟ್ರೋಫಿ ಹೊಡಿತೀವಿ. ಇಡೀ ಕರ್ನಾಟಕ ಮತ್ತು ಇಡೀ ಜಗತ್ತಿಗೆ ಗೊತ್ತಿರೋ ಆಗಿದೆ. 25 kg ಫೈನಲ್ಗೆ ಬಂದೈತಲ್ಲ, ರೆಡಿ ಮಾಡಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಏನಪ್ಪ ಅಂದರೆ ನಂದಿದು ಮೊಟ್ಟ ಮೊದಲೇ ಯೂಟ್ಯೂಬಿಂದು ಬ್ಲಾಗು, ಮತ್ತು ನಂದು ಸ್ವಲ್ಪ ಸಣ್ಣ ಪರಿಚಯ ಮಾಡಿಕೊಟ್ಬಿಡ್ತೀನಿ. ನನ್ನ ಹೆಸರು ಬಂದುಬಿಟ್ಟು ಕದೀರ್ ಅಂತ. ನಾನು ಕೊಪ್ಪಳದದು. ನನ್ನ ಮೊದಲೇ ವಿಡಿಯೋ ಆದ ಕಾರಣ ಯಾರು ನೋಡ್ತೀರಾ, ಫಸ್ಟ್ ವಿಡಿಯೋ ಯಾರು ನೋಡ್ತೀರಾ ಅವರೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋ ಏನಂದ್ರೆ ತಮ್ಮನೇಲಿ ನೋಡಿ ಅಲ್ಲೇ ನೀವು ಗೆಸ್ ಮಾಡಿರ್ತೀರಿ. ಇವತ್ತು RCB ವರ್ಸಸ್ GT ಫೈನಲ್ ಮ್ಯಾಚು, ಟಾಟಾ IPLದು ಫೈನಲ್ ಮ್ಯಾಚು. ಹಾಗಾಗಿ ನಮ್ಮ ಊರಲ್ಲಿ ನಮ್ಮ ಫ್ರೆಂಡ್ಸು ಎಲ್ಲರೂ ಕೂಡಿ, ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿ ಏನು ಮಾಡಿದ್ದಾರೆ, LED ಸ್ಕ್ರೀನಲ್ಲಿ ಲೈವ್ ಪ್ರಸಾರ ಮಾಡ್ತಾರೆ. ಹಂಗಾಗಿ ಅಲ್ಲೇ ನೋಡೋದ್ರಂತ ನಾವು. ಅಂದರೆ ಅಲ್ಲಿ ಈಗ ಫಸ್ಟು ಇದು ಮಾಡ್ತಾರೆ, ಅಂದರೆ ಅಲ್ಲಿ ಒಬ್ಬರು ಅಭಿಮಾನಿ, ಭಾಳ ದೊಡ್ಡ ಅಭಿಮಾನಿ ಅದಾರ. ಅವ್ರನ್ನ ಅಲ್ಲಿ ಹೋಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ನಿಮಗೆ. ಫಸ್ಟ್ ಯೂಟ್ಯೂಬ್ ವಿಡಿಯೋ ಆದ ಕಾರಣ ಅಲ್ಲಿ ಫ್ರೆಂಡ್ಸ್ ತಲೆ ಹೋದಾಗ ಅವ್ರೊಂದು ಸ್ವಲ್ಪ ಕಾಮಿಡಿ ಮಾಡ್ಬೋದು. ಏನಪ್ಪ ಯೂಟ್ಯೂಬ್ ಚಾನಲ್ ಅಂತಾನ, ವಿಡಿಯೋ ಅಂತಾನ, ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಅದ್ರ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಈಗ ನಮ್ಮ ಫ್ರೆಂಡ್ಸ್ ಹತ್ರ ಹೋಗೋಣ. ಫ್ರೆಂಡ್ಸ್ದು ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ. ಬನ್ನಿ, ಹೋಗೋಣ. ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಒಬ್ಬರು ಬಿಗ್ ದೊಡ್ಡ ಅಭಿಮಾನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾಡ್ರಿ. ಬನ್ನಿ. ಇವರು ಜೋಶಿ ಭಯ್ಯ ಅಂತ ಅಂದು. ನಿಮ್ಮದು ಈಗ ಫೈನಲ್ ಹೋಗೈತೆ RCB. ಹಂಗಾಗಿ ಇದನ್ನ ಏನ್ ಮಾಡ್ತೀನಿ ಏನಿಲ್ಲ, 25 kg ಫೈನಲ್ಗೆ ಬಂದೈತಲ್ಲ, ರೆಡಿ ಮಾಡಬೇಕು. ಮತ್ತೆ ಫೈನಲ್ ಪಲಾವ್ ಮತ್ತೆ ದೊಡ್ಡ ಅಭಿಮಾನಿ ಇವರು, ದೊಡ್ಡ ಅಭಿಮಾನಿ ಇವರೆಲ್ಲರೂ RCB ಫ್ಯಾನ್ಸ್. ಈ ಅಣ್ಣನ ಮಾಡ್ಸಕೊಂತಿದ್ದೀವಿ ಪಲಾವು. ಅಂದ್ರೆ ಅಭಿಮಾನಿ ನೋಡಿ ಎಂತದೈತೆ ಅನ್ಕೊಂಡು, ದೊಡ್ಡ ಅಭಿಮಾನಿ ಇವ್ರದೆಲ್ಲ. ಪಲಾವು ಪ್ಲಸ್ ಶಿರಾ. ನಮ್ದು ಮಾಡಿ ನೀರು ತುಂಬಾರ್ನ ಮನ ನೀರು ಆತ ಅಣ್ಣ ಮಾಡಿಸಿದ್ದು ಏನಂದು ಮಾಡ್ಸಂದ್ರೆ ಅದು ಆತನ ಅಭಿಮಾನ ನೋಡ್ರಿ ಅಂತ. ಫೈನಲ್ಲಿಗೆ ಹೋದ ದಿನ ಅಂದ್ರೆ ಏನಿದು GT RCB ಕ್ವಾಲಿಫೈಯರ್ 2 ಇದ್ದಾಗ ಹೋಗಿತ್ತಲ್ಲ, ಒಂದು ಕ್ವಾಲಿಫೈಯರ್ 1, ಆ್ಯಕ್ಚುಲಿ ಕ್ವಾಲಿಫೈಯರ್ 1 ಇದ್ದಾಗ ಆಡಿದಾಗ ಆ್ಯಕ್ಚುಲಿ ಸೀದಾ RCB ಗೆದ್ರೆ ಸೀದಾ ಫೈನಲ್ ಇತ್ತು. ಅವತ್ತೇ ಇದ್ದಾತ ಅಣ್ಣ ಏನಿದ್ದ RCBನೂ ಫೈನಲ್ ಹೋತಂದ್ರೆ ನಾನು 25 kgದು ಪಲಾವ್ ಮಾಡಿಸ್ನು ಮತ್ತು ಸ್ವಲ್ಪ ಶಿರಾ 2 ಮಾಡಿಸ್ನು ಅಂತಂದು ಆತ ಅಣ್ಣಂದು. ಆತ ಅಣ್ಣನ ಹೆಸರು ಜೋಶಿ ಅಂತಂದು. ಆತ ಅಣ್ಣ ನಮ್ಮೂರ ಜೋಶಿ ಅಂತ ಕರೀತಾರೆ ಆತ ಅಣ್ಣಂದು. ಆತ ಅಣ್ಣಂದು ಇದೈತಿ, ಏನೋ ಗೋಬಿ ಸೆಂಟ್ರ್ ಐತಿ, ಎಗ್ರಿ ಸೆಂಟ್ರ್ ಐತಿ. ಹಂಗಾಗಿ ಆತಂದು ಅಭಿಮಾನ ಮಾಡ್ಸ್ಕೊಂಡ್ರೆ. ಹಂಗಾಗಿ ಹುಡ್ರಿ ಎಲ್ಲರೂ ಕೂಡಿ ಈ ವರ್ಷನೂ ಕೂಡ RCB ಫೈನಲ್ ಹೋದ ಕಾರಣ ಹಂಗಾಗಿ ಇಲ್ಲ ನಾವು ಸಟಕ ಒಂದು ಎಕ್ಸ್ಟ್ರಾ ಇರಲಿ ಅಂತಂದು ಪಲಾವು ಪ್ಲಸ್ ಶಿರಾ, ಇನ್ನೊಂದು LED ಸ್ಕ್ರೀನಿಂದು ಒಂದು ಬೇಕಾರೆ. LED ಸ್ಕ್ರೀನಿಂದು ಒಂದು ನಮ್ಮ ಫ್ರೆಂಡ್ಸ್ ಅದ ಒಂದು ಇಬ್ಬರು, ಅಂದರೆ ನನಗೆ 1 ವರ್ಷ ದೊಡ್ಡರು ಅವ್ರು ಅಣ್ಣವ್ರು. ಬೇಕಾರೆ ಅವ್ರು ಕೂಟಾಗ ಕೇಳಿಸ್ನ ನಿಮ್ಗೆ ಹೆಂಗೆ ಏನು LED ಸ್ಕ್ರೀನ್ ಏನಣ್ಣ ಏನಿಲ್ಲ, ಸಟ ಹೆಂಗಾತಿ, ಈ ಸಟ ಏನು ಮಾಡ್ಬೇಕಂದಿರಿ, ಅಂದ್ರೆ ಈ ಸಟ LED ಸ್ಕ್ರೀನ್ ಮತ್ತು ಪ್ಲಸ್ ಏನೇನು ಇನ್ಕ್ಲೂಡ್ ಮಾಡಿರಿ ಏನಿಲ್ಲ ಅದ್ರದ್ದೆಲ್ಲ ಬೇಕಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಮುಂದೆ ಅದಾರ ಏನೋ ಅಣ್ಣವ್ರು ಅದಾರ. ಇನ್ನೊಂದು ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಇನ್ನು ಭಾಳ ಮಾಡಿ. ಅವ್ರೇನೋ ಅಲ್ಲಿ ಅಡುಗೆ ಭಾಳ ಬ್ಯುಸಿ ಅದಾರ, ಹಾಗಾಗಿ ಮಾಡಿಸಿಲ್ಲ. ಬೇಕಾದ್ರೆ ಮಾಡಿಸ್ನಂತೆ LED ಸ್ಕ್ರೀನಿಂದೊಂದು ಪ್ಲಸ್ ಇನ್ನೂ ನಮ್ಮ ಫ್ರೆಂಡ್ಸಿಂದೊಂದು ಇಬ್ಬರದು ಮಾಡಿಸ್ನಂತೆ. LED ಸ್ಕ್ರೀನಿಂದ ಅವ್ರು ಅದರಲ್ಲೇ ಕೇಳ್ಬಿಡ್ತೀನಿ ಅವ್ರನ್ನ, ಇವರೇ ಅವರು LED ಸ್ಕ್ರೀನಿಂದು ಮತ್ತು ಪ್ಲಸ್ ಏನಿದೆ ಏನಾದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ರಿ. ಇಡೀ ಕರ್ನಾಟಕ ಮತ್ತು ಇಡೀ ಜಗತ್ತಿಗೆ ಗೊತ್ತಿರೋ ಆಗಿದೆ. ಯಾಕಂದ್ರೆ RCB ಮತ್ತು GT ಫೈನಲ್ ಮ್ಯಾಚ್ ಐತಿ ಇವತ್ತು. ಹಾಗಾಗಿ ಏನಪ್ಪಾ ಎಲ್ಲ ಅಭಿಮಾನಿಗಳು, ಇಡೀ ಗ್ರಾಮದ ಅಭಿಮಾನಿಗಳು ಪಲಾವ್ ಮತ್ತು ಏನಪ್ಪಾ 2 ಸ್ಕ್ರೀನ್ ನಮ್ಮ ಇಡೀ ಗ್ರಾಮದಲ್ಲಿ ವ್ಯವಸ್ಥೆ ಮಾಡಿದೀವಿ. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಗಳು ಮತ್ತೆ ಎಲ್ಲ ಅಭಿಮಾನಿಗಳು ಬಂದು ಮತ್ತಷ್ಟು ಮೆರಗು ಕೊಡ್ಬೇಕಂತ ನಾವು ಮಾಡ್ತೇನೆ. ಸಟ ಹೋಗಿತ್ತು RCB ಫೈನಲ್, ಸಟನು ಮಾಡಿಸಿದ್ರು. ಮಾಡಿಸಿದ್ವಿ. ಈ ಸಟ ಪಕ್ಕ ಟ್ರೋಫಿ ಹೊಡಿತೀವಿ. ಪಕ್ಕ 2ನೇ ಬಾರಿಗೆ ಟ್ರೋಫಿ ಹೊಡಿತೀವಿ. ಪಕ್ಕ ಹೊಡಿತೀರಿ. 100% ready to take a Titanic leap.
where the defending champions, Royal Challengers Bengaluru, will take on the former champions, the Gujarat Titans, in front of a capacity crowd in excess of 110,000 as we come up to toss time. The point will go up one final time in the IPL 26. What's it, Jonathan? You won the toss. ಟಾಸ್ ಓನ್ ಬೈ ಆರ್ ಸಿ ಬಿ ಅವ್ರ ಚೂಸ್ ಬಾಲಿಂಗ್ ತೊಗೊಂಡ್ರ. ನೆಕ್ಸ್ಟ್ ವಿಡಿಯೋದಾಗಂತೂ ವಿಡಿಯೋ ಮಾಡ್ತೀನಿ, ಆದರೆ ಭಾಳ ಮಾಡಕ್ಕೆ ಹೋಗಲ್ಲ. ಅಂದರೆ ಭಾಳ ಮಾಡಿದ್ರೆ ವಿಡಿಯೋ ಫುಲ್ ಲೆಂತ್ ಆಗುತ್ತೆ, ಭಾಳ ಟೈಮಿಂಗ್ ಆಗುತ್ತೆ. ಹಂಗಾಗಿ ಇನ್ಮ್ಯಾಕೆ ನೆಕ್ಸ್ಟ್ ಇರೋ ಎಲ್ಲವೂ ಸ್ವಲ್ಪ ಶಾರ್ಟ್ಸ್ ಅಷ್ಟೇ. ಅಂತೂ ಫೈನಲ್ ಆರ್ ಸಿ ಬಿ ಗೆದ್ರು. ಏನಾದರೂ ವಿಡಿಯೋ ಚಲೋ ಅನ್ಸ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೇರಿ, ಲೈಕ್ ಕೊಡ್ರಿ, ಇಲ್ಲ ಡಿಸ್ಲೈಕರ ಕೊಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಒಟ್ನಲ್ಲಿ ಏನ್ರ ಒಂದ್ ಮಾಡ್ರಿ, ಮಾಡ್ರಿ.